ಗೈಸ್ ಇಲ್ಲಿ ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟ ಜನ ಬೆಳಗ್ಗೆನೇ ಬಂದು ಕಾಯ್ಕೊಂಡು ಕುಂತಿರ್ತಾರೆ, ಅಷ್ಟೊಂದು ರಶ್. ಆಲ್ರೆಡಿ ಸಂಡೇ ಆಗಿರೋಂದು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟವ್ರು. ನಮ್ಮ ಕೋಣ ಹೋಗ್ತಾವನೆ, ಹೋಗೋಣ ತಗೋ ಬೇಗ ಬೇಗ. ನೋಡಿ ಅಂಗಡಿ ಇರೋದೇ ಇಷ್ಟು, ತುಂಬ ಚಿಕ್ಕ ಅಂಗಡಿ, ಅದು ಜನ ಮಾತ್ರ ವೀಕ್ ರೋಡು. ಈ ಅಂಗಡಿಗೆ ಬೋರ್ಡ್ ಬೇರೆ ಇಲ್ಲ ಗೈಸ್, ಅಂಗಡಿಗೆ ಏನು ಹೆಸರು ಅಂತ ಅಂದ್ಬಿಟ್ಟು ಬೋರ್ಡ್ ಇಲ್ಲ. ಬಟ್ ಜನ ನೋಡಿ ಹಾಗೆ ಜನ ಲೈನಾಗಿ ಬರ್ತಾನೆ ಇರ್ತಾರೆ. ನಮ್ಮ ಗಣೇಶ್ ಅವರು ಇಡ್ಲಿ ತಿಂದ್ಬಿಟ್ಟು ಅವರೇ. ಯಾಕೆ ಕಂದ ತಿಂದಿರೋದೇ ಇಲ್ಲ ಒಂದು ಪೀಸು. ಬೇಗ ಬೇಗ ತಿನ್ನೋ ನನ್ನ ತೋರಿಸ್ಬೇಕು ಫಸ್ಟು ಗೈಸ್. ಇಡ್ಲಿ ಮಾತ್ರ ಸ್ಮೂತಾಗಿ ಸಖತ್ತಾಗಿದೆ, ಬಟ್ ಚಟ್ನಿ ಮಾತ್ರ ಹೆಂಗಿದೆ ಅಂದರೆ ನಮ್ಮ ಕಡೆ ಬೆಳಗ್ಗೆನೆ ತಿಂಡಿ ಏನೋ ಸಂಡೇ ಬಂದು ತಿಂಡಿ ಬಿಡಿಸ್ಕೋದಾಗೈತೆ ಅವಕತೆ. ಬಟ್ ಓಕೆ, ಚಟ್ನಿ ಖಾರ ತಿನ್ನೋರಿದ್ರೆ ಓಕೆ, ಬಟ್ ಇಡ್ಲಿ ಮಾತ್ರ ಸಖತ್ತಾಗಿದೆ. ಚಟ್ನಿ ಹೋಗ್ತಾ ಹೋಗ್ತಾ ತೊಗೊಳತ್ತೆ, ಖಾರ ಅಷ್ಟು ಬೇಗ ತೊಗೊಳಲ್ಲ. ಬಟ್ ಉತ್ತರ ಕರ್ನಾಟಕದವ್ರು ಇದ್ದರೆ ಓಕೆ, ಬಟ್ ಇಲ್ಲಿ ಅವ್ರು ಮಾತ್ರ ಹೆಂಗೆ ತಿಂತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡ್ಲಿ ತೊಗೊಂಡ್ರೆ ಒಂದು ಬಾಟ್ಲಿ ನೀರು ತೊಗೊ ಫಸ್ಟು, ಚೆನ್ನಾಗಿದೆ. ನೆಕ್ಸ್ಟ್ ಚಿತ್ರಾನ್ನ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ಬಟ್ ತಿನ್ಬೇಕಾದ್ರೆ ಬಾಯಿ ಉರಿಯುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಮಾತ್ರ ಅದು ಉರಿಯುತ್ತೆ ಪಕ್ಕ. ಅಂದೇನು ದಿವಸ ಆಯ್ತು. ಸೊ ಗೈಸ್ ಇಡ್ಲಿ ಮುಗಿಸ್ಬಿಟ್ಟು ಇವಾಗ ಚಿತ್ರಾನ್ನ ತೊಗೊಂಡಿದ್ದೀವಿ. ಹಾಂ, ಹಾಫ್ ಚಿತ್ರಾನ್ನ, ಬಟ್ ಕ್ವಾಂಟಿಟಿ ಕಡಿಮೆ, ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಬೋಂಡ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಇಲ್ಲಿ ಯಾರಾದರೂ ಬಂದರೆ ಟ್ರೈ ಮಾಡಿ. ಇಡ್ಲಿ, ಚಿತ್ರಾನ್ನ, ಬೋಂಡ ಇದು ಮೂರೇ ಸಿಗೋದಿಲ್ಲ ಆ್ಯಕ್ಚುಲಿ. ಬಟ್ ಮುಂಚೆ ಹೋಟ್ಲು ಚಿಕ್ಕದಾಗಿತ್ತು, ಅಂದರೆ ಇವಾಗಲೂ ಚಿಕ್ಕದಾಗಿದೆ. ಮುಂಚೆ ಅಜ್ಜಿ ತಾತ ಇಬ್ಬರೇ ಮೇಂಟೈನ್ ಮಾಡ್ತಿದ್ರು, ಇವಾಗ ಅವ್ರ ಮೊಮ್ಮಗ ಬೇರೆ ಬಂದಿದ್ದಾನೆ, ಅದರಿಂದ ಕ್ರೌಡ್ ಒಂದು ಸ್ವಲ್ಪ ಬೇಗ ಕ್ಲಿಯರ್ ಮಾಡ್ತಾರೆ. ಗೈಸ್ ಇಲ್ಲಿ ಇಡ್ಲಿ ಚಿತ್ರಾನ್ನ ಏನಕ್ಕೆ ಎಷ್ಟು ಜನ ಬಂದರು ನೋಡಿ, ಫ್ಯಾಮಿಲಿಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟವ್ರೆ, ಇನ್ನೂ ಜನ ಬರ್ತಾನೆ ಅವರು.